ಒಬ್ಬ ಆಟಗಾರನ ಜೀವನವನ್ನ IPL ಕ್ಷಣ ಮಾತ್ರದಲ್ಲಿ ಬದಲಾಯಿಸುತ್ತೆ. ಹಾಗಂತ ಅವಕಾಶ ಫಟಾಫಟ್ ಅಂತ ಸಿಗಲ್ಲ. ಒಂದೇ ಒಂದು ಚಾನ್ಸ್ಗೆ ವರ್ಷಾನುಗಟ್ಟಲೆ ಕಾಯಬೇಕಾಗುತ್ತೆ. ಈ ಪಂದ್ಯದಲ್ಲಿ ಚಾನ್ಸ್ ಸಿಗುತ್ತೆ, ಮುಂದಿನ ಪಂದ್ಯದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಬೆಂಚ್ ಕಾಯಬೇಕಾಗುತ್ತೆ. ತಂಡಕ್ಕೆ ಸೆಲೆಕ್ಟ್ ಆದರೂ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗಲ್ಲ. ಅದಕ್ಕೆ ಉದಾಹರಣೆ ಫಿನ್ ಅಲೆನ್. IPLಗೆ ಎಂಟ್ರಿ ಕೊಟ್ಟು 5 ವರ್ಷ ಆದರೂ ಇವರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಅದರಲ್ಲೂ RCBಯಲ್ಲಿ 3 ವರ್ಷ ಕಳೆದರೂ ಒಂದೇ ಒಂದು ಚಾನ್ಸ್ ಕೂಡ ಇವರಿಗೆ ಸಿಕ್ಕಿರಲಿಲ್ಲ. ಆದರೆ ಈಗ ಬಿಗ್ ಚಾನ್ಸ್ ಸಿಕ್ಕಿದ್ದು, ಹೇಗೆ ಅದನ್ನು ಬಳಸ್ಕೊಂಡ್ರು, ಹೇಗೆ ಸೇಡನ್ನು ತೀರಿಸ್ಕೊಂಡ್ರು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇವರೇ ನೋಡಿ, ಫಿನ್ ಅಲೆನ್, ನ್ಯೂಜಿಲೆಂಡ್ನ ಸ್ಫೋಟಕ ದಾಂಡಿಗ. ಇವರು IPLಗೆ ಎಂಟ್ರಿ ಕೊಟ್ಟು 5 ವರ್ಷ ಆಗಿದೆ. ಆದರೆ ಇಲ್ಲಿ ತನಕ ಒಂದೇ ಒಂದು ಪಂದ್ಯ ಆಡಿರಲಿಲ್ಲ. ಆದರೆ ಈಗ KKR ಫಿನ್ ಅಲೆನ್ಗೆ ಬಿಗ್ ಚಾನ್ಸ್ ಕೊಟ್ಟಿದೆ. IPLನಲ್ಲಿ ಪಾದಾರ್ಪಣೆ ಪಂದ್ಯವನ್ನು ಅಲೆನ್ ಆಡಿದ್ದಾರೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಪರ ಕಣಕ್ಕಿಳಿಯುವ ಮೂಲಕ ಅಲೆನ್ ತಮ್ಮ ಬಹುಕಾಲದ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಅಂದಹಾಗೆ ಫಿನ್ ಅಲೆನ್ IPLಗೆ ಎಂಟ್ರಿ ಕೊಟ್ಟಿದ್ದು 2021ರಲ್ಲಿ. 5 ವರ್ಷಗಳ ಹಿಂದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅವಕಾಶ ಪಡೆದರೂ ಇವರಿಗೆ ಕಣಕ್ಕಿಳಿಯಲು ಚಾನ್ಸ್ ಸಿಕ್ಕಿರಲಿಲ್ಲ. ಅದೇ ಒಂದು ಅಚ್ಚರಿ ಅಂತಾನೆ ಹೇಳ್ಬೋದು. ಅಂದಹಾಗೆ 2021ರ IPL ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ದ ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೋಶ್ ಫಿಲೇಫಿ ಗಾಯಗೊಂಡಿದ್ರು. ಅವ್ರ ಬದಲಿಗೆ ಫಿನ್ ಅಲೆನ್ RCB ತಂಡಕ್ಕೆ ಆಯ್ಕೆಯಾಗಿದ್ರು. ಹೀಗೆ ಬದಲಿ ಆಟಗಾರನಾಗಿ IPLಗೆ ಎಂಟ್ರಿ ಕೊಟ್ಟಿದ್ದ ಫಿನ್ ಅಲೆನ್ 3 ವರ್ಷಗಳ ಕಾಲ ಬೆಂಚ್ ಕಾದಿದ್ರು. ಆದರೆ ಅಲೆನ್ಗೆ ಒಂದೇ ಒಂದು ಪಂದ್ಯವನ್ನು ಆಡೋಕೆ RCB ಅವಕಾಶ ನೀಡಿರಲಿಲ್ಲ. ಇದಾಗಿಯೂ ಪ್ರತಿ ಸೀಸನ್ನಲ್ಲೂ RCB ಫ್ರಾಂಚೈಸಿ ಇವರನ್ನ ತಂಡದಲ್ಲೇ ಉಳಿಸ್ಕೊಳ್ತಾ ಇತ್ತು. ಆ 3 ವರ್ಷಗಳ ನಡುವೆ ಫಿನ್ ಅಲೆನ್ ನ್ಯೂಜಿಲೆಂಡ್ ರಾಷ್ಟ್ರೀಯ ತಂಡದ ಪರ ಪಾದಾರ್ಪಣೆಯನ್ನ ಮಾಡಿದ್ರು. ವಿವಿಧ ಲೀಗ್ಗಳಲ್ಲೂ ಕೂಡ ಅಬ್ಬರಿಸಿದ್ರು. ಅಲ್ಲದೆ ಕಿವೀಸ್ ತಂಡದ ಆರಂಭಿಕನಾಗಿ ಸ್ಫೋಟಕ ಇನ್ನಿಂಗ್ಸ್ ಕೂಡ ಆಡಿದ್ರು. ಇದಾಗಿಯೂ IPLಗೆ ಬಂದ್ರೆ ಬೆಂಚ್ ಕಾಯಬೇಕಾಗಿತ್ತು. ಅಲೆನ್ ನನಗೆ RCBಯಲ್ಲಿ ಇವತ್ತು ಚಾನ್ಸ್ ಸಿಗುತ್ತೆ, ನಾಳೆ ಚಾನ್ಸ್ ಸಿಗುತ್ತೆ ಅಂತ ತಾಳ್ಮೆಯಿಂದ ಕಾದ್ರೂ ಇವರಿಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, 3 ಸೀಸನ್ಗಳ ನಡುವೆ RCB ತಂಡ 45 ಪಂದ್ಯಗಳನ್ನು ಆಡಿತ್ತು. ಆದರೆ ಫಿನ್ ಅಲೆನ್ ಬರೋಬ್ಬರಿ 45 ಪಂದ್ಯಗಳಲ್ಲೂ ಬೆಂಚ್ ಕಾದಿದ್ರು. ಆದರೆ 2024ರಲ್ಲಿ ಫಿನ್ ಅಲೆನ್ RCB ತಂಡದಿಂದ ಹೊರಬರುವ ಮೂಲಕ ಈ ಕಾಯುವಿಕೆಗೆ ಬ್ರೇಕ್ ಅನ್ನು ಹಾಕಿದ್ರು. ಇದೀಗ ಅಲೆನ್ KKR ತಂಡಕ್ಕೆ ಆಯ್ಕೆಯಾದ ಮೊದಲ ವರ್ಷವೇ ಪಾದಾರ್ಪಣೆ ಮಾಡುವ ಮೂಲಕ ಇವರಿಗೆ ಅವಕಾಶ ಸಿಕ್ಕಿದೆ, ಪಂದ್ಯವನ್ನು ಆಡುವ ಮೂಲಕ. ಅಲ್ಲದೆ ಚೊಚ್ಚಲ ಪಂದ್ಯದಲ್ಲೇ 17 ಎಸೆತಗಳಲ್ಲಿ 37 ರನ್ ಸಿಡಿಸುವ ಮೂಲಕ ಗಮನವನ್ನು ಸೆಳೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಫಿನ್ ಅಲೆನ್, ಈ ಕ್ಷಣಕ್ಕಾಗಿ ನಾನು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೆ. ಕೊನೆಗೂ ವಿಶ್ವದ ಅತಿದೊಡ್ಡ T20 ಟೂರ್ನಿಮೆಂಟ್ನಲ್ಲಿ ಆಡಲು ಅವಕಾಶ ಸಿಕ್ಕಿದೆ. ಇದು ನಿಜಕ್ಕೂ ಸಂತಸದ ಕ್ಷಣ ಅಂತ ಹೇಳಿದ್ದಾರೆ. ಮುಂಬೈ ವಿರುದ್ಧ ಅನುಕೂಲ್ ಸೇಡು. ಅಲೆನ್ ತರನೇ ಮತ್ತೊಬ್ಬ ಆಟಗಾರ ಅಂದ್ರೆ ಅನುಕೂಲ್ ರಾಯ್. ಹೇಗೆ ಅಲೆನ್ಗೆ RCB ಚಾನ್ಸ್ ಕೊಟ್ಟಿರ್ಲಿಲ್ವೋ ಹಾಗೆ ಈ ರಾಯ್ಗೆ ಮುಂಬೈ ಚಾನ್ಸ್ ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆ ನಡೆದ ಮುಂಬೈ ವರ್ಸಸ್ KKR ಪಂದ್ಯದಲ್ಲಿ ರೋಹಿತ್ ಶರ್ಮರನ್ನ ಔಟ್ ಮಾಡುವ ಮೂಲಕ ಸೇಡನ್ನು ತೀರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಪಂದ್ಯದಲ್ಲಿ ರೋಹಿತ್ ಶರ್ಮಾ 78 ರನ್ ಗಳಿಸಿ ಆಡ್ತಾ ಇದ್ರು. ರೋಹಿತ್ ಆಡುವ ರೀತಿ ನೋಡಿದ್ರೆ ಇವರು ಶತಕ ಗಳಿಸ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ವೈಭವ್ ಅರೋರಾ ಅವರ 12ನೇ ಓವರ್ ರೋಹಿತ್ ಅವರಿಗೆ ಒಂದು ದೊಡ್ಡ ಟಫ್ ಆಗಿ ಕಾಣಿಸ್ತು. ಸಿಕ್ಸರ್ ಹೊಡೆಯಲು ಪ್ರಯತ್ನಿಸುವಾಗ ರೋಹಿತ್ ಶರ್ಮಾ ಕ್ಯಾಚ್ ನೀಡಿದ್ರು. ಮೈದಾನದಲ್ಲಿ ನಿಂತಿದ್ದ ಅನುಕೂಲ್ ರಾಯ್ ಹಿಂದಕ್ಕೆ ಓಡುವ ಮೂಲಕ ಅದ್ಭುತವಾಗಿ ಕ್ಯಾಚ್ ಹಿಡಿದ್ರು. ಈ ಕ್ಯಾಚ್ ತುಂಬಾ ಕಷ್ಟಕರ ಆಗಿತ್ತು. ಆದ್ರೂ ಓಡೋಡಿ ಹೋಗಿ ಕ್ಯಾಚ್ ಹಿಡಿದು ರೋಹಿತ್ ಶರ್ಮಾ ಶತಕದ ಕನಸನ್ನ ನುಚ್ಚು ನೂರು ಮಾಡಿದ್ರು. ಅಂದಹಾಗೆ ಅನುಕೂಲ್ ರಾಯ್ ಈ ಹಿಂದೆ ಮುಂಬೈ ತಂಡದಲ್ಲಿದ್ರು. ಅದ್ಭುತವಾದ ಪ್ರತಿಭೆಯಾದ್ರು ಅನುಕೂಲ್ ರಾಯ್ 2018ರಿಂದ 2021ರವರೆಗೆ ಮುಂಬೈ ಪರ ಇದ್ರೂ ಕೂಡ ಟೀಮ್ನಲ್ಲಿ ಇದ್ರೂ ಕೂಡ ಇವರಿಗೆ ಆಡೋಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಒಂದೇ ಒಂದು ಪಂದ್ಯ ಆಡೋಕೆ ರೋಹಿತ್ ಶರ್ಮಾ ಅವಕಾಶವನ್ನ ನೀಡಿರಲಿಲ್ಲ. ಆದ್ರಿಂದ ರೋಹಿತ್ ಶರ್ಮಾ ಅವರ ಕ್ಯಾಚ್ ಹಿಡಿದು ಶತಕವನ್ನ ತಡೆದು ಸೇಡನ್ನ ತೀರಿಸಿಕೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಒಟ್ನಲ್ಲಿ IPLನಲ್ಲಿ ಒಂದೇ ಒಂದು ಅವಕಾಶಕ್ಕಾಗಿ ಕಾದು ಕುಳಿತವರಿಗೆ ಅವಕಾಶ ಸಿಗ್ತಾ ಇದ್ದು ತಮ್ಮ ತಾಕತ್ತನ್ನ ಆಟದ ಮೂಲಕ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.